ನಮಸ್ಕಾರ, ಇದು ನಮ್ಮ ಸ್ವರ್ಣ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ಜಿಲ್ಲೆಯ ವಿವಿಧೆಡೆ ಬಕ್ರೀದ್ ಹಬ್ಬದ ಸಂಭ್ರಮ. ಮಂಡ್ಯದ ಈದ್ಗಾ ಮೈದಾನದಲ್ಲಿ ಸಾಮೂಹಿಕ ಪ್ರಾರ್ಥನೆ. ರಾಜ್ಯದಲ್ಲಿ ಉತ್ತಮ ಮಳೆ ಬೆಳೆಯಾಗಲಿ ಎಂದು ದೇವರಲ್ಲಿ ಬಿನ್ನಹ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಗೆ ತೀವ್ರ ಖಂಡನೆ. ಬಿಜೆಪಿ ಕಾರ್ಯಕರ್ತರಿಂದ ಪ್ರತಿಭಟನೆ. ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ. ಮುಂದುವರೆದ ಕಾವೇರಿ ಹೋರಾಟ. ಕಾವೇರಿ ವನದ ಬಳಿ ವಿವಿಧ ಸಂಘಟನೆಗಳಿಂದ ಪ್ರತಿಭಟನೆ. ರಾಜ್ಯ ಸರ್ಕಾರದ ವೈಫಲ್ಯಕ್ಕೆ ಕಿಡಿ. ಆದಿಚುಂಚನಗಿರಿ ಮಠಕ್ಕೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಭೇಟಿ. ಮನೆ ದೇವರು ಕಾಲಭೈರವೇಶ್ವರನಿಗೆ ವಿಶೇಷ ಪೂಜೆ. ಇಂಧನ ಬೆಲೆ ಏರಿಕೆಗೆ ಖಂಡನೆ. ಜೂನ್ 20ರಂದು ಪಾರ್ವತಮ್ಮ ಪಿಎನ್ ಜವರಪ್ಪಗೌಡ ಪ್ರಶಸ್ತಿ ಪ್ರದಾನ. ಜೂನ್ 22ಕ್ಕೆ ಹಳ್ಳಿಗಾಡಿನ ರೂವಾರಿ ಕೃತಿ ಲೋಕಾರ್ಪಣೆ. ಮಂಡ್ಯದಲ್ಲಿ ಕರ್ನಾಟಕ ಸಂಘದ ಕಾರ್ಯಾಧ್ಯಕ್ಷ ತಗ್ಗಹಳ್ಳಿ ವೆಂಕಟೇಶ್ ಹೇಳಿಕೆ. ಶಾಂತಿ, ಸೌಹಾರ್ದತೆ, ತ್ಯಾಗದ ಸಂಕೇತವಾಗಿರುವ ಬಕ್ರೀದ್ ಹಬ್ಬವನ್ನು ಮಂಡ್ಯದಲ್ಲಿ ಮುಸ್ಲಿಂ ಬಾಂಧವರು ಸಡಗರ ಸಂಭ್ರಮದಿಂದ ಆಚರಿಸಿದರು. ಸೋಮವಾರ ಬೆಳಗ್ಗೆ ಶಂಕರ ಮಠದ ಬಳಿ ಇರುವ ಈದ್ಗಾ ಮೈದಾನದಲ್ಲಿ ಸಮಾವೇಶಗೊಂಡ ಸಾವಿರಾರು ಮಂದಿ ಮುಸ್ಲಿಂ ಬಾಂಧವರು ನಂತರ ಸಾಮೂಹಿಕ ಪ್ರಾರ್ಥನೆಯಲ್ಲಿ ಪಾಲ್ಗೊಂಡಿದ್ದರು. ಸೋಮವಾರ ಬೆಳಗ್ಗೆ ಶಂಕರಮಠದ ಬಳಿ ಇರುವ ಈದ್ಗಾ ಮೈದಾನದಲ್ಲಿ ಸಮಾವೇಶಗೊಂಡ ಸಾವಿರಾರು ಮಂದಿ ಮುಸ್ಲಿಂ ಬಾಂಧವರು ನಂತರ ಸಾಮೂಹಿಕ ಪ್ರಾರ್ಥನೆಯಲ್ಲಿ ಪಾಲ್ಗೊಂಡರು. ತರುವಾಯ ಪ್ರಾರ್ಥನೆಯ ನಂತರ ಪರಸ್ಪರ ಆಲಿಂಗಿಸಿಕೊಂಡು ಹಬ್ಬದ ಶುಭಾಶಯಗಳನ್ನು ವಿನಿಮಯ ಮಾಡಿಕೊಂಡರು. ಹಬ್ಬದ ನಿಮಿತ್ತ ನಗರದ ವಿವಿಧ ಮಸೀದಿಗಳ ಸದಸ್ಯರು ಈದ್ಗಾ ಮೈದಾನದಲ್ಲಿ ಆಗಮಿಸಿ ಪ್ರಾರ್ಥನೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಮಂಡ್ಯ ನಗರಾಭಿವೃದ್ಧಿ ಪ್ರಾಧಿಕಾರದ ನೂತನ ಅಧ್ಯಕ್ಷ ನಯೀಂ, ದೇವರು ಎಲ್ಲರಿಗೂ ಆಯುಷ್ಯು, ಆರೋಗ್ಯ, ಭಾಗ್ಯ, ಶಾಂತಿ, ನೆಮ್ಮದಿ ನೀಡಲಿ ಎಂದು ದೇವರಲ್ಲಿ ಪ್ರಾರ್ಥಿಸಿದ್ದೇವೆ. ಜಿಲ್ಲೆಯಲ್ಲಿ ಮಳೆ ಬೆಳೆಯಾಗಿ ರೈತರ ಬದುಕು ಹಸಿರಾಗಿರಲಿ ಎಂದು ಶುಭ ಕೋರಿದರು. ನಮ್ಮ ಬಕ್ರೀದ್ ಹಬ್ಬದ ಎಲ್ಲ ಬಾಂಧವರಿಗೆ, ಎಲ್ಲ ಸಮಾಜ ಬಾಂಧವರಿಗೂ ಕೂಡ ಬಕ್ರೀದ್ ಹಬ್ಬದ ಶುಭಾಶಯಗಳು. ಇವತ್ತು ಬಕ್ರೀದ್ ಹಬ್ಬವನ್ನು ಆಚರಣೆ ಮಾಡ್ತಾಯಿದ್ವಿ. ಎಲ್ಲರಿಗೂ ದೇವರು ಭಗವಂತ ಐಸು ಆರೋಗ್ಯ ಕೊಟ್ಟು ಶಾಂತಿ ನೆಮ್ಮದಿ ಕೊಟ್ಟು ಭಗವಂತ ಒಳ್ಳೆ ಮಳೆ ಬೆಳೆ ಎಲ್ಲ ಆಗ್ತಾಯಿದೆ. ಈ ಮಂಡ್ಯ ಜಿಲ್ಲೆಯ ರೈತರ ಬಾಂಧವರಿಗೆ ಒಂದು ಮಳೆ ಬೆಳೆಯಿಂದ ಒಂದು ಎಲ್ಲರೂ ನೆಮ್ಮದಿಯಿಂದ ಶಾಂತಿಯಂಗೆ ಹಸ್ರಂಗೆ ಬಾಳಂತ ಆ ಭಗವಂತ ಅಲ್ಲ ಪ್ರಾರ್ಥನೆ ಮಾಡಿದ್ವಿ. ಒಂದು ನೆಮ್ಮದಿ ಅಂತ ಇರೋಂಥ ಜೀವನ ಭಗವಂತ ಬಕ್ರೀದ್ ಹಬ್ಬ ವರ್ಷಕ್ಕೆ ರಂಜಾನ್ ಹಬ್ಬ ಬತ್ತು ಯಾವತ್ತೂ ಕೂಡ ನಾವು ಹೇಳಿದ್ದು ಮಳೆ ಬೆಳೆ ಬೀಳಲಿ, ನಮ್ಮ ರೈತರು ಚೆನ್ನಾಗಿದ್ದರೆ ಹಸ್ರಾಗಿದ್ದರೆ ಈ ಮಂಡ್ಯ ಜಿಲ್ಲೆಯಲ್ಲಿ ಎಲ್ಲರೂ ಕೂಡ ಹಸ್ರಾಗಿರ್ತದೆ ಜೀವನ ಅನ್ನೋಕ್ಕೆ ಹೇಳಕ್ಕೆ ಇಷ್ಟಪಡ್ತೀನಿ. ಪೆಟ್ರೋಲ್ ಮತ್ತು ಡೀಸೆಲ್ ದರ ಏರಿಕೆ ಮಾಡಿರುವ ಕ್ರಮವನ್ನು ಖಂಡಿಸಿ ಮಂಡ್ಯದ ಜಯಚಾಮರಾಜೇಂದ್ರ ಒಡೆಯರ್ ವೃತ್ತದಲ್ಲಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ವಿಶಿಷ್ಟ ರೀತಿಯಲ್ಲಿ ಪ್ರತಿಭಟನೆ ನಡೆಸಿದರು. ಸೋಮವಾರ ಒಡೆಯರ್ ವೃತ್ತದ ಬಳಿ ಜಮಾವಣೆಗೊಂಡ ಕಾರ್ಯಕರ್ತರು ನಂತರ ಬೈಕ್ಗೆ ನೇಣು ಕುಣಿಕೆ ಹಾಕಿ ಆತ್ಮಹತ್ಯೆ ಮಾಡಿಕೊಳ್ಳುವ ರೀತಿಯಲ್ಲಿ ಅಣುಕು ಪ್ರದರ್ಶನ ನಡೆಸಿದರು. ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ ಪ್ರತಿಭಟನಾಕಾರರು ಕಿವಿಯಲ್ಲಿ ಹೂ ಇಟ್ಟುಕೊಂಡು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವ್ಯಂಗ್ಯವಾಡಿದರು. ನಂತರ ಬೆಂಗಳೂರು ಮೈಸೂರು ಹೆದ್ದಾರಿಗಿಳಿದ ಕಾರ್ಯಕರ್ತರು ಮಾನವ ಸರಪಳಿ ನಿರ್ಮಿಸಿ ಹೆದ್ದಾರಿಯನ್ನು ತಡೆದು ಪೆಟ್ರೋಲ್ ಮತ್ತು ಡೀಸೆಲ್ ದರವನ್ನು ಇಳಿಕೆ ಮಾಡುವಂತೆ ಆಗ್ರಹಪಡಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಬಿಜೆಪಿ ಜಿಲ್ಲಾಧ್ಯಕ್ಷ ಇಂದ್ರೇಶ್, ಗ್ಯಾರಂಟಿ ಯೋಜನೆಗೆ ಹಣ ಹೊಂದಿಸುವ ಹಿನ್ನೆಲೆಯಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನ ರಾಜ್ಯ ಸರ್ಕಾರ ಏರಿಕೆ ಮಾಡಿದ್ದು ಜನರ ಜೇಬಿಗೆ ಕತ್ತರಿ ಹಾಕುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಈ ಸರ್ಕಾರ ಬಂದ ಮೇಲೆ ಏನೋ ಗ್ಯಾರಂಟಿ ಯೋಜನೆಗಳಿಗೆ ದುಡ್ಡನ್ನು ಹೊಂದಿಸೋದಕ್ಕೋಸ್ಕರ ಎಷ್ಟು ಜನಗಳಿಗೆ ಮೋಸ ಮಾಡ್ತಾ ಇದ್ದಾರೆ, ಹಗಲು ದರೋಡೆ ಮಾಡ್ತಾ ಇದ್ದಾರೆ ಅಂತೇಳಿ ತಾವೆಲ್ಲರೂ ನೋಡಿದ್ದೀರಿ. ಇವತ್ತು
ಪೆಟ್ರೋಲ್ ಡೀಸೆಲ್ ಬೆಲೆ ಬರೀ ಜಾಸ್ತಿ ಆಗಿದೆಯಾ ಅಂತ ನೋಡಿದ್ರೆ ಇಲ್ಲ, ಪ್ರತಿಯೊಂದು ಕೂಡ ಅವ್ರು ಬಂದಾದಮೇಲೆ ಸ್ಟ್ಯಾಂಪ್ ಡ್ಯೂಟಿ 20 ರೂಪಾಯಿ ಇದ್ದಂಥ ಪೇಪರು 100 ರೂಪಾಯಿ ಆಗಿದೆ. ಮದ್ಯದ ಬೆಲೆಯನ್ನು ಜಾಸ್ತಿ ಮಾಡಿದ್ದಾರೆ 25%. ಅದ್ರ ಜೊತೆಗೆ ನೀವು ಬರ್ತ್ ಸರ್ಟಿಫಿಕೇಟು, ಡೆತ್ ಸರ್ಟಿಫಿಕೇಟ್ ತಗೊಳ್ಳೋದ್ರಿಂದ ಹಿಡಿದು ಪ್ರತಿಯೊಂದೂ ಕೂಡ ಜಾಸ್ತಿ ಮಾಡಿರೋಂಥ ಈ ಕಾಂಗ್ರೆಸ್ ಸರ್ಕಾರ ಜನರನ್ನ ಹೊಟ್ಟೆ ಮೇಲೆ ಹೊಡಿತಾ ಇದೆ, ಜನರ ಒಂದು ಜೀವನಕ್ಕೆ ಒಂದು ಕಳಂಕ ಆಗ್ತಾ ಇದೆ. ಆ ದೃಷ್ಟಿನಲ್ಲಿ ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಇವತ್ತು ಒತ್ತಾಯ ಮಾಡ್ತಾ ಇದ್ದೀವಿ. ಏನು ಒತ್ತಾಯ ಅಂತ ಹೇಳಿದ್ರೆ 3 ರೂಪಾಯಿ 3.5 ರೂಪಾಯಿ ಏನು ತಾವು ರೇಟನ್ನು ಜಾಸ್ತಿ ಮಾಡಿದ್ದೀರೋ ಆ ಆದೇಶನ ಹಿಂಪಡಿಬೇಕು. ಇನ್ ಕೇಸ್ ನೀವೇನಾದ್ರು ನಾಳೆ ನಾಡಿದ್ದೊಳಗಡೆ ಇದನ್ನು ಹಿಂಪಡಿಲಿಲ್ಲ ಅಂದರೆ ನಮ್ಮ ಮಾನ್ಯ ರಾಜ್ಯಾಧ್ಯಕ್ಷರಾದ BY ವಿಜಯೇಂದ್ರ ಅವರು ಮತ್ತು ವಿರೋಧ ಪಕ್ಷದ ನಾಯಕರಾದ ಅಶೋಕ್ರವರು, ನಮ್ಮ BJP ಎಲ್ಲ ಹಿರಿಯ ನಾಯಕರ ನೇತೃತ್ವದಲ್ಲಿ ನಾವು ಗುರುವಾರದಿಂದ ಇಡೀ ರಾಜ್ಯಾದ್ಯಂತ ಬೇರೆ ಥರದಲ್ಲಿ ಪ್ರತಿಭಟನೆ ಮಾಡ್ತೀವಿ. ಪ್ರತಿಭಟನೆಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಇಂದ್ರೇಶ್, ಜಿಲ್ಲಾ ವಕ್ತಾರ CT ಮಂಜು, ಶಿವು, ಕೆಂಪು ಬೋರಯ್ಯ ಸೇರಿದಂತೆ ಇನ್ನಿತರರು ಭಾಗವಹಿಸಿದ್ದರು. ಕಾವೇರಿ ನೀರಿಗಾಗಿ ಮಂಡ್ಯ ಜಿಲ್ಲಾ ರೈತ ಹಿತರಕ್ಷಣಾ ಸಮಿತಿ 9 ತಿಂಗಳಿಂದ ನಿರಂತರವಾಗಿ ನಡೆಸುತ್ತಿರುವ ಹೋರಾಟ ಮುಂದುವರೆದಿದೆ. ಪ್ರತಿ ಸೋಮವಾರ ರೈತ ಹಿತರಕ್ಷಣಾ ಸಮಿತಿ ನೇತೃತ್ವದಲ್ಲಿ ವಿವಿಧ ಸಂಘಟನೆಗಳು ನಡೆಸುತ್ತಿರುವ ಹೋರಾಟ ಇಂದು ಕೂಡ ಮುಂದುವರೆದಿದ್ದು, ಪ್ರತಿಭಟನಾಕಾರರು ರಾಜ್ಯ ಸರ್ಕಾರದ ಬೇಜವಾಬ್ದಾರಿಯನ್ನು ಖಂಡಿಸಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಪ್ರತಿ ಸೋಮವಾರ ರೈತ ಹಿತರಕ್ಷಣಾ ಸಮಿತಿ ನೇತೃತ್ವದಲ್ಲಿ ವಿವಿಧ ಸಂಘಟನೆಗಳು ನಡೆಸುತ್ತಿರುವ ಹೋರಾಟ ಇಂದು ಕೂಡ ಮುಂದುವರೆದಿದ್ದು, ಪ್ರತಿಭಟನಾಕಾರರು ರಾಜ್ಯ ಸರ್ಕಾರದ ಬೇಜವಾಬ್ದಾರಿಯನ್ನು ಖಂಡಿಸಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಮಂಡ್ಯದ ಕಾವೇರಿ ವನದ ಬಳಿ ಆಗಮಿಸಿದ ಕಾರ್ಯಕರ್ತರು ನಂತರ ಧಿಕ್ಕಾರದ ಘೋಷಣೆಗಳನ್ನು ಕೂಗುತ್ತಾ ಪ್ರತಿಭಟನೆ ನಡೆಸಿ ಸರ್ಕಾರದ ವಿರುದ್ಧ ಕಿಡಿಕಾರಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ರೈತ ಮುಖಂಡೆ ಸುನಂದ ಜಯರಾಮ್, ಕಳೆದ 9 ತಿಂಗಳಿನಿಂದ ಕಾವೇರಿ ಪ್ರಾಧಿಕಾರದ ತೀರ್ಪನ್ನು ಖಂಡಿಸಿ ಹೋರಾಟ ನಡೆಸಲಾಗುತ್ತಿದ್ದು, ಆದರೆ ಈ ಬಗ್ಗೆ ರಾಜ್ಯ ಸರ್ಕಾರ ನಿರ್ಲಕ್ಷ್ಯತನ ತೋರುತ್ತಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಕುಮಾರಸ್ವಾಮಿ ಅವರು ಕಾವೇರಿ ವಿಚಾರದ ಬಗ್ಗೆ ಹೋರಾಟ ನಡೆಸುವುದಾಗಿ ತಿಳಿಸಿದ್ದಾರೆ. ಹಾಗಾಗಿ ಕಾವೇರಿ ಕೊಳ್ಳದ ಸಂಸದರು ಒಗ್ಗೂಡಬೇಕಿದೆ ಎಂದು ಮುಂದುವರಿಸಿಕೊಂಡು ಬರ್ತಾ ಇದ್ದೀವಿ. ಇವತ್ತು ಕೂಡ ಈಗಾಗಲೇ ಚುನಾವಣೆ ಮುಗಿದಿದೆ, ಎಲ್ಲ ಸಂಸದರುಗಳು ಕೂಡ ಆಯ್ಕೆಯಾಗಿದ್ದಾರೆ. ಕಾವೇರಿ ಕೊಳ್ಳ ಭಾಗದ ಎಲ್ಲ ಸಂಸದರುಗಳು ಒಗ್ಗೂಡುವ ಅಗತ್ಯ ಇದೆ. ಮಂಡ್ಯ ಜಿಲ್ಲೆಯ ಸಂಸದರು ನಿನ್ನೆ ಈ ವಿಷಯವಾಗಿ ಕೂಡ ತಮ್ಮ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಈ ವಿಷಯದಲ್ಲಿ ನಾನು ಕೆಲಸ ಮಾಡ್ತೀನಿ, ಅದನ್ನು ನಾನು ಪ್ರಯತ್ನಪಟ್ಟು ಹೋರಾಡ್ತೇನೆ ಅಂತೇಳಿ ಮಂಡ್ಯ ಸಂಸದರ ಜೊತೆ 8 ಜಿಲ್ಲೆಯ ಸಂಸದರುಗಳು ಕೂಡ ಒಗ್ಗೂಡಿ ಪ್ರಧಾನಿಗಳ ಮೇಲೆ ಒತ್ತಡ ತಂದು ಕಾನೂನು ಚೌಕಟ್ಟಿನೊಳಗಿರುವಂಥ ಈ ಒಂದು ವಿಷಯವನ್ನು ಹೊರಗಡೆ ತರುವ ನಿಟ್ಟಿನಲ್ಲಿ ಪ್ರಯತ್ನ ಆಗಬೇಕಿದೆ. ಆ ಕಾರಣ ಕರ್ನಾಟಕ ಸರ್ಕಾರ ಈ ಎಲ್ಲರನ್ನೂ ಒಳಗೊಂಡಂತೆ ಒಂದು ಚರ್ಚೆ ಮಾಡುವ ಅತ್ಯಗತ್ಯತೆ ಖಂಡಿತ ಇದೆ. ಇಷ್ಟೊಂದು ಬೇಜವಾಬ್ದಾರಿನಲ್ಲಿ ಯಾರೇ ಕೂಗಾಡಲಿ, ಯಾರೇನೇ ಮಾತಾಡಲಿ, ಕಾಲುವೆಯಲ್ಲಿ ನೀರು ಇಲ್ಲ, ಬೆಳೆನ ರಕ್ಷಣೆಯೂ ಇಲ್ಲ, ಬರಗಾಲದ ಪರಿಹಾರನೂ ಇಲ್ಲ, ಬೆಳೆ ನಷ್ಟದ ಪರಿಹಾರನೂ ಇಲ್ಲ, ಯಾವುದರ ಬಗ್ಗೆನೂ ಚಕಾರ ಎತ್ತದೆ ಮೌನ ವಹಿಸಿರುವ ಕರ್ನಾಟಕ ಸರ್ಕಾರದ ನಡೆಯನ್ನು ನಾವು ತೀವ್ರವಾಗಿ ವಿರೋಧಿಸ್ತೇವೆ, ಖಂಡಿಸ್ತೇವೆ. ಯಾಕೆಂದರೆ ಈಗಾಗಲೇ ನಮ್ಮ ಮಾಜಿ ಶಾಸಕರು ಹೇಳಿದಾಗೆ ಇಷ್ಟರಲ್ಲಿ ಸರ್ಕಾರ ಈ ವಿಷಯವನ್ನು ತಾನೇ ಸ್ವಯಂ ಜವಾಬ್ದಾರಿ ಹೊತ್ತು ನಿರ್ವಹಿಸಬೇಕಾಗಿತ್ತು. ಹುಡುಗಾಟಿಗೆ ಮಾತಲ್ಲ, 100 ಜನ ಎಲ್ಲ ಕೆಲಸ ಬಿಟ್ಟು ಬಂದು ಕೂತ್ಕೊಂಡು ವಾರ ವಾರ ಚಳವಳಿ ಮಾಡುವ ಹುಚ್ಚುತನ ನಮಗಿಲ್ಲ. ಗಂಭೀರವಾದ ವಿಷಯವನ್ನು ಸರ್ಕಾರದ ಮೇಲೆ ಹೇರೋದಕ್ಕೆ ನಾವು ಈ ಒತ್ತಡ ಮಾಡೋದಕ್ಕೆ ಚಳವಳಿ ಮಾಡ್ತಾ ಇರುವಂಥದ್ದು. ಈ ಸಂದರ್ಭದಲ್ಲಿ ಮಾತನಾಡಿದ ವಿಧಾನ ಪರಿಷತ್ ಮಾಜಿ ಸದಸ್ಯ KT ಶ್ರೀಕಂಠೇಗೌಡ ಅವರು, ಜಯಲಕ್ಷ್ಮಿ ಸೀತಾಪುರ ಅವರು ಮೈಸೂರಿನಲ್ಲಿ ಜಾನಪದ ಸಂಶೋಧಕಿಯಾಗಿ ವೃತ್ತಿ ಆರಂಭಿಸಿ ನಂತರ ಆ ವಿಭಾಗದ ನಿರ್ದೇಶಕರಾಗಿ ಕೆಲಸ ಮಾಡಿದ್ದಾರೆ. ಜಾನಪದ ಸಾಹಿತ್ಯ ಕ್ಷೇತ್ರಕ್ಕೂ ಕೊಡುಗೆ ನೀಡಿದ್ದಾರೆ. ಅವರ ನಿಧನ ಜಾನಪದ ಮತ್ತು ಸಾಹಿತ್ಯ ಕ್ಷೇತ್ರಕ್ಕೆ ತುಂಬಲಾರದ ನಷ್ಟವಾಗಿದೆ ಎಂದು ಸಂತಾಪ ವ್ಯಕ್ತಪಡಿಸಿದರು. ಡಾಕ್ಟರ್ ಜಯಲಕ್ಷ್ಮಿ ಸೀತಾಪುರ ಅವರು ಇನ್ನು ನಮ್ಮೆಲ್ಲರನ್ನ ಅಗಲಿದ್ದಾರೆ. ಅವರು ನಮ್ಮ ಜಿಲ್ಲೆಯ ಪಾಂಡುಪುರ ತಾಲೂಕಿನ ಸೀತಾಪುರ ಗ್ರಾಮದವರು. ಮೈಸೂರು ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ಜಾನಪದ ವಿಭಾಗದ ಸಂಶೋಧಕಿಯಾಗಿ ತಮ್ಮ ವೃತ್ತಿಯನ್ನು ಪ್ರಾರಂಭ ಮಾಡಿ ಇವತ್ತು ಆ ಜಾನಪದ ವಿಭಾಗದ ನಿರ್ದೇಶಕರಾಗಿ ಮುಖ್ಯಸ್ಥರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಜಾನಪದ ಕ್ಷೇತ್ರದಲ್ಲಿ ಜಾನಪದ ಸಾಹಿತ್ಯ ಸಂಗ್ರಹ ಸೇರಿದಾಗೆ
ದೊಡ್ಡ ಪ್ರಮಾಣದಲ್ಲಿ ಕೆಲಸ ಮಾಡಿದ್ದಾರೆ. ಒಳ್ಳೆ ಲೇಖಕಿ ಕೂಡ ಆಗಿದ್ರು ಅವರು. ನಾನು ಕೂಡ ಓದುವ ಹೊತ್ತಿನಿಂದ ಅವರೊಟ್ಟಿಗೆ ಆತ್ಮೀಯವಾಗಿ ಇದ್ದೆ. ತುಂಬ ಕ್ರಿಯಾಶೀಲವಾಗಿದ್ದಂಥ ಒಬ್ಬ ಹೆಣ್ಮಕ್ಳಾಗಿದ್ದರು ಅವರು. ಅವರಿಗೆ ಮತ್ತೊಮ್ಮೆ ಶ್ರದ್ಧಾಂಜಲಿಯನ್ನು ತಮ್ಮ ಮೂಲಕ ನಾವು ಸಮರ್ಪಣೆ ಮಾಡ್ತಾ ಇದ್ದೇವೆ. ಇದೇ ವೇಳೆ ಕರ್ನಾಟಕ ರಕ್ಷಣಾ ವೇದಿಕೆಯ ಶಂಕರಗೌಡ, ಜೈ ಕರ್ನಾಟಕ ಪರಿಷತ್ತಿನ ನಾರಾಯಣಸ್ವಾಮಿ, ಕೆ ಬೋರಯ್ಯ, ತುಳಸೀಧರ್, ಮುದ್ದೇಗೌಡ, ಇಂಡುವಾಳು ಚಂದ್ರಶೇಖರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಶಾಂತಿ ಸಹಬಾಳ್ವೆ ಜೊತೆಗೆ ತ್ಯಾಗದ ಸಂಕೇತವಾದ ಬಕ್ರೀದ್ ಹಬ್ಬವನ್ನು ಮಳವಳ್ಳಿ ಪಟ್ಟಣದಲ್ಲಿ ಸೋಮವಾರ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಹಬ್ಬದ ಮಹತ್ವ ಮತ್ತು ಅಲ್ಲಾಹನ ಸಂದೇಶವನ್ನು ಸಾರಿದ್ರು. ಪ್ರಾರ್ಥನೆ ನಂತರ ಪರಸ್ಪರ ಶುಭಾಶಯಗಳನ್ನು ಕೋರಿದ್ರು. ಮೆರವಣಿಗೆಯುದ್ದಕ್ಕೂ ಹಾಗೂ ಸಾಮೂಹಿಕ ಪ್ರಾರ್ಥನೆ ನಡೆದ ಈದ್ಗಾ ಮೈದಾನದಲ್ಲಿ ಹೆಚ್ಚಿನ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು. ಡಿವೈಎಸ್ಪಿ ಕೃಷ್ಣಪ್ಪ, ಇನ್ಸ್ಪೆಕ್ಟರ್ ರವಿಕುಮಾರ್, ಮಹೇಶ್ ಅವರುಗಳು ಬಂದೋಬಸ್ತ್ ಉಸ್ತುವಾರಿ ವಹಿಸಿದ್ರು. ನಾಗಮಂಗಲದ ಆದಿಚುಂಚನಗಿರಿ ಮಠಕ್ಕೆ ಕೇಂದ್ರದ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವರಾದ ಎಚ್ ಡಿ ಕುಮಾರಸ್ವಾಮಿ ಭೇಟಿ ನೀಡಿ ಕಾಲಭೈರವೇಶ್ವರ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಿ ನಂತರ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ಅವರ ಆಶೀರ್ವಾದವನ್ನು ಪಡೆದರು. ಲೋಕಸಭಾ ಚುನಾವಣೆಯಲ್ಲಿ ಗೆದ್ದು ಕೇಂದ್ರ ಸಚಿವರಾದ ಬಳಿಕ ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಶ್ರೀ ಕ್ಷೇತ್ರ ಚುಂಚನಗಿರಿಗೆ ಎಚ್ ಡಿ ಕುಮಾರಸ್ವಾಮಿ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದರು. ನೂತನ ಕೇಂದ್ರ ಸಚಿವನ ಶ್ರೀಮಠದ ಮಠಾಧೀಶರು ಸ್ವಾಗತಿಸಿದರು. ಬಳಿಕ ಶ್ರೀಮಠದ ಪೀಠಾಧ್ಯಕ್ಷರಾದ ಶ್ರೀ ನಿರ್ಮಲಾನಂದನಾಥ ಸ್ವಾಮಿ ನೇತೃತ್ವದಲ್ಲಿ ಕಾಲಭೈರವೇಶ್ವರನಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಮಾತನಾಡಿದವರು, ಗ್ಯಾರಂಟಿ ಯೋಜನೆ ಮುಂದುವರಿಸಲು ಬೆಲೆ ಏರಿಕೆ ಮಾಡಿದಾಗೆ ಕಾಂಗ್ರೆಸ್ ಸಚಿವರು ಒಪ್ಪಿಕೊಂಡಿದ್ದಾರೆ. ಜನರಿಂದಲೇ ದುಡ್ಡು ವಸೂಲಿ ಮಾಡಿ ಜನರಿಗೆ ನೀಡಲು ಮುಂದಾಗಿದ್ದಾರೆ. ಯಾರದು ದುಡ್ಡು ಎಲ್ಲಮ್ಮನ ಜಾತ್ರೆ ಎನ್ನುವಂತಾಗಿದೆ ಅಂತ ವ್ಯಂಗ್ಯವಾಡಿದರು. ಕಾಲಭೈರವೇಶ್ವರನ ದರ್ಶನ ಮಾಡಿ ಶ್ರೀ ಆಶೀರ್ವಾದ ಪಡೆದಿದ್ದೇನೆ. ರಾಜ್ಯದ ಸಮಸ್ಯೆಗಳಿಗೆ ಪರಿಹಾರ ಸಿಗುವಂತೆ ಕೋರಿಕೆ ಸಲ್ಲಿಸಿದ್ದೇನೆ. ಕೇಂದ್ರ ಸರ್ಕಾರದಲ್ಲಿ 2 ಕಠಿಣ ಇಲಾಖೆ ಸಿಕ್ಕಿದೆ. ರಾಜ್ಯಕ್ಕೆ ಉತ್ತಮ ಕೊಡುಗೆ ನೀಡುವ ಅವಕಾಶವೂ ಸಿಕ್ಕಿದೆ. ಅದನ್ನು ನಿಭಾಯಿಸುತ್ತೇನೆ. ರಾಜ್ಯ ಕಾಂಗ್ರೆಸ್ ಸರ್ಕಾರದಿಂದ ಬೆಲೆ ಏರಿಕೆ ವಿಚಾರದಲ್ಲಿ ಬಿಜೆಪಿ ಜೆಡಿಎಸ್ ಪ್ರತಿಭಟನೆ ಮಾಡುವುದಕ್ಕಿಂತ ಸರ್ಕಾರದ ದುರಾಡಳಿತದ ವಿರುದ್ಧ ಜನರೇ ದಂಗೆ ಏಳಬೇಕು ಅಂತ ಹೇಳಿದರು. ನಮ್ಮ ರಾಜ್ಯದ ಸಂಪೂರ್ಣ ಸಮಸ್ಯೆಗಳಿಗೆ ಪರಿಹಾರ ದೊರಕತಕ್ಕಂಥ ಒಂದು ಕಾರ್ಯದಲ್ಲಿ ಯಶಸ್ಸನ್ನು ಭಗವಂತನಲ್ಲಿ ಕೇಳಿದ್ದೇನೆ. ಅದೇ ರೀತಿಯಲ್ಲಿ 2 ಇಲಾಖೆಗಳು ಅತ್ಯಂತ ಕಠಿಣವಾದಂಥ ಇಲಾಖೆಗಳು, ಭಾಳ ಸೂಕ್ಷ್ಮವಾದ ಇಲಾಖೆಗಳು ಇದ್ದಾವೆ. ಈ ಇಲಾಖೆಯಿಂದ ದೊಡ್ಡ ಮಟ್ಟದಲ್ಲಿ ನಾಡಿಗೆ ದೇಶಕ್ಕೆ ಕೊಡುಗೆ ಕೊಡ್ತಕ್ಕಂಥದ್ದಕ್ಕೂ ಅವಕಾಶಗಳಿದೆ. ಆ ನಿಟ್ಟಿನಲ್ಲಿ ಯಶಸ್ವಿಯಾಗಿ ಕೆಲಸವನ್ನು ನಿರ್ವಹಿಸಲಿಕ್ಕೆ ಕಾಲಭೈರವೇಶ್ವರನ ಅನುಗ್ರಹ, ಗುರುಗಳ ಆಶೀರ್ವಾದ ಏನು ಬೇಕಿದೆ ಅದನ್ನು ಪಡೀಲಿಕ್ಕೆ ಬಂದಿದೆ. ಈಗಾಗಲೇ ನೆನ್ನೆ ದಿನ ಇದ್ರ ಬಗ್ಗೆ ಹೇಳಿದ್ದೇನೆ. ಏನು ನೆನ್ನೆ ಡೀಸೆಲ್ಲು ಮತ್ತು ಪೆಟ್ರೋಲ್ನ ಸೆಸ್ಸನ್ನು ಭಾಳ ದೊಡ್ಡ ಮಟ್ಟದಲ್ಲಿ ಏರಿಕೆಯನ್ನು ಮಾಡಿದ್ದಾರೆ. ಅದಕ್ಕೀಗಾಗಲೇ ನಮ್ಮ MB ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರಲ್ಲ, ಗ್ಯಾರಂಟಿ ಕಾರ್ಯಕ್ರಮ ನಾವು ಅನುಷ್ಠಾನಕ್ಕೆ ತರಬೇಕು, ಮುಂದುವರಿಸಬೇಕು ಅಂದರೆ ನಾವು ಈ ಟ್ಯಾಕ್ಸ್ ಹಾಕಲೇಬೇಕಲ್ಲ, ಅದಕ್ಕೋಸ್ಕರ ಸರ್ಚಾರ್ಜನ್ನ ಏರಿಸಿದ್ದೇವೆ ಅಂತ ಹೇಳಿದ್ದಾರೆ. ಅವರೇ ಒಪ್ಕೊಂಡಿದ್ದಾರಲ್ಲ. ಆ 5 ಕಾರ್ಯಕ್ರಮಕ್ಕೆ ಹಣ ಸಂಗ್ರಹ ಮಾಡಲಿಕ್ಕೆ ಯಾರಿಗೆ ಹಣ ಕೊಡಬೇಕು ಅವರಿಂದೇ ದುಡ್ಡು ವಸೂಲಿ ಮಾಡಿ ಅದು ಯಾರೋ ದಾನ ಮಾಡ್ತಾರಂತಲ್ಲ, ಒಂದು ಗಾದೆ ಮಾತಿದೆಯಲ್ಲ, ಆ ರೀತಿಯ ಒಂದು ದಾನ ಮಾಡ್ತಕ್ಕಂಥ ಕೆಲಸ ಮಾಡೋಕ್ಕೆ ಹೊರಟಿದ್ದಾರೆ. BJP ಪಕ್ಷ JDS ಪಕ್ಷದ ಪ್ರತಿಭಟನೆಗಿಂತ ಹೆಚ್ಚಾಗಿ ನಾಡಿನ ಜನತೆ ಈ ಸರ್ಕಾರಕ್ಕೆ ಎಚ್ಚರಿಕೆ ಕೊಡಲಿಕ್ಕೆ, ಒಂದು ಜನತೆಯ ದುಡ್ಡನ್ನು ಸರಿಯಾದ ರೀತಿ ಬಳಕೆ ಮಾಡಿ, ಸದ್ಬಳಕೆ ಮಾಡಿ ರಾಜ್ಯದ ಅಭಿವೃದ್ಧಿಯನ್ನು ಮಾಡ್ತಕ್ಕಂಥ ನಿಟ್ಟಿನಲ್ಲಿ
ನಾಡಿನ ಜನತೆ ಈ ಸರ್ಕಾರದ ವಿರುದ್ಧ ಪ್ರತಿಭಟನೆ ದಂಗೆ ಹೇಳಬೇಕು ಅನ್ನೋ ನಾನು ಹೇಳಲಿಕ್ಕೆ ಬಯಸ್ತೀನಿ. ಈ ಸಂದರ್ಭದಲ್ಲಿ ಮಾಜಿ ಸಚಿವ ಸಿ.ಎಸ್. ಪುಟ್ಟರಾಜು, ಮಾಜಿ ಶಾಸಕ ಸುರೇಶ್ ಗೌಡ ಸೇರಿದಂತೆ ಇತರರಿದ್ದರು. ಕರ್ನಾಟಕ ಸಂಘದ ಆಶ್ರಯದಲ್ಲಿ ಪಾರ್ವತಮ್ಮ ಪಿಎನ್ ಜವರಪ್ಪ ಗೌಡ ಪತ್ರಿಕಾ ಪ್ರಶಸ್ತಿಗಳ ಪ್ರದಾನ ಸಮಾರಂಭವನ್ನು ಜೂನ್ 20ರಂದು ಸಂಜೆ 5 ಗಂಟೆಗೆ ಮಂಡ್ಯದ ಕೆ.ವಿ. ಶಂಕರೇಗೌಡ ಶತಮಾನೋತ್ಸವ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ಸಂಘದ ಕಾರ್ಯಾಧ್ಯಕ್ಷರಾದ ತಗ್ಗಹಳ್ಳಿ ವೆಂಕಟೇಶ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ತಗ್ಗಹಳ್ಳಿ ವೆಂಕಟೇಶ್ ಅವರು ಸಂಯುಕ್ತ ಕರ್ನಾಟಕ ಪತ್ರಿಕೆಯ ವರದಿಗಾರ ರಾಜು ಮಳವಳ್ಳಿ ಹಾಗೂ ಪ್ರಜಾವಾಣಿಯ ವರದಿಗಾರ ಗಣಂಗೂರು ನಂಜೇಗೌಡ ಅವರನ್ನ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ ಎಂದರು. ಅಂದು ಮಾಜಿ ಸಚಿವ ಎಂಎಸ್ ಆತ್ಮಾನಂದ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿರುವ ಕಾರ್ಯಕ್ರಮದಲ್ಲಿ ರಾಷ್ಟ್ರಕವಿ ಕುವೆಂಪು ಅವರ ಸುಪುತ್ರಿ ತಾರಿಣಿ ಚಿದಾನಂದಗೌಡ ಹಾಗೂ ಮೈಸೂರಿನ ವಿಶ್ರಾಂತ ಕುಲಪತಿ ಡಾಕ್ಟರ್ ಕೆ. ಚಿದಾನಂದಗೌಡ ಅವರು ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಮಾಜಿ ಶಾಸಕ ಹಾಗೂ ಕರ್ನಾಟಕ ಸಂಘದ ಪ್ರಧಾನ ಪೋಷಕ ಎಂ. ಶ್ರೀನಿವಾಸ್ ಅವರು ಭಾಗವಹಿಸಲಿದ್ದು, ಬೆಂಗಳೂರಿನ ವಿಜಯ ಸಂಜೆ ಕಾಲೇಜಿನ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಶಾಂತರಾಜು ಅಭಿನಂದನಾ ನುಡಿಗಳನ್ನಾಡಲಿದ್ದು, ಈ ಸಂದರ್ಭದಲ್ಲಿ ದತ್ತಿ ದಾನಿಗಳಾದ ಪಿಜೆ ಚೈತನ್ಯಕುಮಾರ್ ಉಪಸ್ಥಿತರಿರಲಿದ್ದಾರೆ ಎಂದರು. ಶ್ರೀಮತಿ ಪಾರ್ವತಮ್ಮ ಪಿಎನ್ ಜವರಪ್ಪಗೌಡರ ಹೆಸರಿನಲ್ಲಿ ಪತ್ರಿಕಾ ಪ್ರಶಸ್ತಿಗಳ ಪ್ರದಾನ ಸಮಾರಂಭವನ್ನು ನಾನು ಮೊದಲೇ ಹೇಳಿದಾಗ 20ನೇ ತಾರೀಕು 6ನೇ ತಿಂಗಳು 2024 ಗುರುವಾರ ಸಂಜೆ 5 ಗಂಟೆಗೆ ನಮ್ಮ ಕೆ.ವಿ. ಶಂಕರೇಗೌಡ ಶತಮಾನೋತ್ಸವ ಭವನದಲ್ಲಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ಸನ್ಮಾನ್ಯ ಎಂ.ಎಸ್. ಆತ್ಮಾನಂದರವರು ಮಾಜಿ ಸಚಿವರು ಇವರು ಅಧ್ಯಕ್ಷತೆಯನ್ನು ವಹಿಸ್ತಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ಪ್ರದಾನ ಮಾಡಲಿಕ್ಕೆ ದಯಮಾಡಿ ಒಪ್ಪಿರ್ತಕ್ಕಂಥ ಗಣ್ಯರು ಅಂತ ಹೇಳಿದರೆ ನಮ್ಮ ರಾಷ್ಟ್ರಕವಿ ಕುವೆಂಪುರವರ ಪುತ್ರಿ ಸಾಹಿತಿ ಶ್ರೀಮತಿ ತಾರಿಣಿ ಕೆ. ಚಿದಾನಂದಗೌಡ ಹಾಗೂ ಮೈಸೂರಿನ ವಿಶ್ರಾಂತ ಕುಲಪತಿಗಳಾದಂಥ ಡಾಕ್ಟರ್ ಕೆ. ಟಿ. ಚಿದಾನಂದಗೌಡರು ಪ್ರಶಸ್ತಿ ಪ್ರದಾನ ಮಾಡಲಿಕ್ಕೆ ಒಪ್ಪಿರ್ತಾರೆ. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಕ್ಕೆ ಮಾಜಿ ಶಾಸಕರಾದಂಥ ಎಂ. ಶ್ರೀನಿವಾಸರವರು, ನಮ್ಮ ಕರ್ನಾಟಕ ಸಂಘದ ಪ್ರಧಾನ ಪೋಷಕರು, ಅವರು ಕೂಡ ಮುಖ್ಯ ಅತಿಥಿಗಳಾಗಿ ಬರಲಿಕ್ಕೆ ಒಪ್ಪಿರ್ತಾರೆ. ಏನು ಪಿ ಎನ್ ಜವರಪ್ಪಗೌಡರ ಬಗ್ಗೆ ಅಭಿಮಾನ ಹೊಂದಿರತಕ್ಕಂಥ ಅವರ ಅಭಿಮಾನಿಗಳು, ಅವರ ಬಂಧು ಮಿತ್ರರು, ಅವ್ರ ಹಿತೈಷಿಗಳು, ಅವ್ರ ಬಗ್ಗೆ ಅಪಾರವಾದಂಥ ಅಭಿಮಾನ ಹೊಂದಿರತಕ್ಕಂಥ ಎಲ್ಲ ವರ್ಗದ ಜನರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಈ ಕಾರ್ಯಕ್ರಮದ ಯಶಸ್ಸಿಗೆ ಸಹಕಾರವನ್ನು ನೀಡಬೇಕು. ಕರ್ನಾಟಕ ಸಂಘದ ಕಾರ್ಯದರ್ಶಿ ಲೋಕೇಶ್ ಮಾತನಾಡಿ, ಜೂನ್ 22ರಂದು ಮಂಡ್ಯ ಜಿಲ್ಲೆಯ ಹಿರಿಯ ರಾಜಕಾರಣಿ ಮಳವಳ್ಳಿಯ ಎಚ್.ವಿ. ವೀರೇಗೌಡರ ಜೀವನದ ಹಳ್ಳಿಗಾಡಿನ ರೂವಾರಿ ಕೃತಿ ಬಿಡುಗಡೆ ಸಮಾರಂಭವನ್ನು ಕೆ.ವಿ. ಶಂಕರಗೌಡ ಶತಮಾನೋತ್ಸವ ಭವನದಲ್ಲಿ ಬೆಳಗ್ಗೆ 11 ಗಂಟೆಗೆ ಹಮ್ಮಿಕೊಳ್ಳಲಾಗಿದೆ ಎಂದರು. ಕೊಮ್ಮೇರಹಳ್ಳಿಯ ವಿಶ್ವಮಾನವ ಕ್ಷೇತ್ರದ ಶ್ರೀ ಪುರುಷೋತ್ತಮಾನಂದನಾಥ ಸ್ವಾಮೀಜಿ ಅವರ ಸಾನ್ನಿಧ್ಯದಲ್ಲಿ ನಿವೃತ್ತ ಪ್ರಾಧ್ಯಾಪಕ ಪ್ರೊಫೆಸರ್ ಟಿ. ಶಿವಣ್ಣ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಕರ್ನಾಟಕ ಉಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಮೂರ್ತಿ ಚಂದ್ರಶೇಖರಯ್ಯ ಅವರು ಕೃತಿಯನ್ನು ಬಿಡುಗಡೆ ಮಾಡಲಿದ್ದಾರೆ ಎಂದರು. ಮುಖ್ಯ ಅತಿಥಿಗಳಾಗಿ ಮಾಜಿ ಶಾಸಕ ಎಂ. ಶ್ರೀನಿವಾಸ್ ಭಾಗವಹಿಸಲಿದ್ದು, ಈ ಸಂದರ್ಭದಲ್ಲಿ ಕೃತಿಯ ಕರ್ತೃ ಡಾಕ್ಟರ್ ಎನ್.ಎಸ್. ದೇವಿಕಾ, ಎಚ್.ವಿ. ವೀರೇಗೌಡರ ಹಿರಿಯ ಪುತ್ರ ಎಚ್.ವಿ. ಜಯರಾಮ್ ಉಪಸ್ಥಿತರಿರುವರು ಎಂದರು. ಏನು ಪಾರ್ವತಮ್ಮ ಪಿಎನ್ ಜವರಪ್ಪಗೌಡರ ಹೆಸರಿನಲ್ಲಿ ಕೊಡ್ತಕ್ಕಂಥ 2 ಪ್ರಶಸ್ತಿಗಳು ಪತ್ರಿಕಾ ಪ್ರಶಸ್ತಿಗಳು, ಪತ್ರಿಕಾ ರಂಗದಲ್ಲಿ ಪತ್ರಿಕೋದ್ಯಮದಲ್ಲಿ ಕೆಲಸ ಮಾಡಿರ್ತಕ್ಕಂಥ ಇಬ್ಬರು ಸಾಧಕರನ್ನು ಗುರುತಿಸಿ ಗೌರವಿಸ್ತಕ್ಕಂಥ ಒಂದು ಕಾರ್ಯಕ್ರಮ 20ನೇ ತಾರೀಕನದು. ಅದು ಗಣಂಗೂರು ನಂಜೇಗೌಡರು, ತಮಗೆಲ್ರಿಗೂ ಗೊತ್ತಿದೆ, ಪ್ರಜಾವಾಣಿ ಪತ್ರಿಕೆ ವರದಿಗಾರರು. ಹಾಗೆಯೇ ಇನ್ನೊಬ್ಬರು ರಾಜು ಮಳವಳ್ಳಿ, ನಮ್ಮ ಜಿಲ್ಲೆಯವರೇ, ಸಂಯುಕ್ತ ಕರ್ನಾಟಕ ಪತ್ರಿಕೆಯಲ್ಲಿ ವರದಿಗಾರರಾಗಿ, ಸೀಗಾಳಿ ಪತ್ರಿಕೆಯ ಸಂಪಾದಕರಾಗಿ ಅನೇಕ ವ್ಯಕ್ತಿ ಚಿತ್ರಗಳನ್ನು ಕಟ್ಕೊಡೋದ್ರಲ್ಲಿ ನಿಮ್ಗೆಲ್ರಿಗೂ ಪರಿಚಯ ಇರ್ತಕ್ಕಂಥವ್ರೆ. ಹಾಗೆ ಈ ಎಚ್.ವಿ. ವೀರೇಗೌಡರನ್ನ ಕುರಿತಾದಂಥ ಆ ಕೃತಿ ಬಿಡುಗಡೆ ಕಾರ್ಯಕ್ರಮ ಕರ್ನಾಟಕ ಸಂಘದ ಕೆ.ವಿ. ಶಂಕರಗೌಡ ಶತಮಾನೋತ್ಸವ ಭವನದಲ್ಲೇ ನಡೆಯುತ್ತೆ. ಆ 22ನೇ ತಾರೀಕು 11 ಗಂಟೆಗೆ ಕಾರ್ಯಕ್ರಮ ಇರ್ತದೆ. ಗೋಷ್ಠಿಯಲ್ಲಿ ಕರ್ನಾಟಕ ಸಂಘದ ಖಜಾಂಚಿ ಮಂಜುಳಾ ಉದಯಶಂಕರ್, ನಿರ್ದೇಶಕರಾದ ಮೋಹನ್ ಕುಮಾರ್, ನಾಗರತ್ನ ಉಪಸ್ಥಿತರಿದ್ದರು. ಎಚ್.ಡಿ. ಕುಮಾರಸ್ವಾಮಿ ಅವರು ಕೇಂದ್ರ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವರಾದ ನಂತರ ಪರಿಸರ ನಾಶ ಮಾಡುವ ಕಡತಕ್ಕೆ ಸಹಿ ಮಾಡಿರುವುದು ಈ ನಾಡಿನ ದೌರ್ಭಾಗ್ಯವಾಗಿದೆ ಎಂದು ಕಾಂಗ್ರೆಸ್ ಮುಖಂಡ ಶಿವನಂಜು ಖಂಡಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಶಿವನಂಜು ಅವರು, ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಿನ ಸ್ವಾಮಿ ಮಲೈ ಅಭಯಾರಣ್ಯ ಪಶ್ಚಿಮ ಘಟ್ಟಗಳ ಸಾಲಿಗೆ ಸೇರಿದ್ದು ಅತ್ಯಂತ ಸೂಕ್ಷ್ಮ ಜೀವಿ ಹಾಗೂ ಪ್ರಾಣಿ ಸಂಕುಲಗಳು ಮತ್ತು ಸಸ್ಯ ಸಂಕುಲಗಳು ಇರುವ ಸೂಕ್ಷ್ಮ ಪರಿಸರ ಅಭಯಾರಣ್ಯ ಪ್ರದೇಶವಾಗಿದೆ. ಇಂತಹ ಪರಿಸರದಲ್ಲಿ 485.77 ಪ್ರದೇಶದಲ್ಲಿ ಗಣಿಗಾರಿಕೆ ಮಾಡಲು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಅನುಮತಿ ನೀಡಿರುವುದನ್ನು ಎಲ್ಲ ಪರಿಸರವಾದಿಗಳು ಹಾಗೂ ಪರಿಸರ ಪ್ರೇಮಿಗಳು ಖಂಡಿಸುವುದಾಗಿ ತಿಳಿಸಿದರು. ಈ ಪ್ರದೇಶದಲ್ಲಿ ಗಣಿಗಾರಿಕೆ ಮಾಡಿದರೆ 99,388 ಬೃಹತ್ ಮರಗಳು, ಜೀವ ಸಂಕುಲಗಳು ಹಾಗೂ ಔಷಧಿ ಸಸ್ಯಗಳ ಮಾರಣ ಹೋಮವಾಗಲಿದೆ, ಅಂತರ್ಜಲ ಹಾಗೂ ಭೂಕುಸಿತಕ್ಕೆ ಕಾರಣವಾಗಲಿದೆ ಎಂದು ತಿಳಿಸಿದರು.
ರಾಜ್ಯ ಸರ್ಕಾರದ ಗ್ಯಾರಂಟಿಗಳ ಬಗ್ಗೆ ಕುಮಾರಸ್ವಾಮಿ ಅವರು ವಿರೋಧ ವ್ಯಕ್ತಪಡಿಸುತ್ತಿದ್ದು, ಕುಮಾರಸ್ವಾಮಿ ಅವರು ಕೇಂದ್ರದಲ್ಲಿ ಮಂತ್ರಿಯಾಗಲಿ ಎಂಬ ಆಶಯದಿಂದ ಅವರನ್ನು ಗೆಲ್ಲಿಸಿದ್ದಾರೆ ಹೊರತು ಕಾಂಗ್ರೆಸ್ ಪಕ್ಷದ ವಿರುದ್ಧವೂ ಅಲ್ಲ, ಗ್ಯಾರಂಟಿ ಯೋಜನೆಗಳ ವಿರುದ್ಧವೂ ಅಲ್ಲ. ಇದನ್ನು ಅವರು ಅರ್ಥ ಮಾಡಿಕೊಳ್ಳಬೇಕು ಎಂದರು. ಬಳ್ಳಾರಿ ಜಿಲ್ಲೆ ಸೊಂಡೂರು ತಾಲೂಕಿನ ಸ್ವಾಮಿಮಲೈ ಅರಣ್ಯ ಪ್ರದೇಶ, ಪಶ್ಚಿಮ ಘಟ್ಟಗಳ ಸಾಲಿಗೆ ಸೇರಿರ್ತಕ್ಕಂಥ ಪ್ರದೇಶ, ಜೊತೆಗೆ ಬೃಹತ್ ಅರಣ್ಯಗಳು ಮತ್ತು ವಿವಿಧ ಸಸ್ಯಗಳು, ಔಷಧಿ ಸಸ್ಯಗಳು, ಜೀವ ಸಂಕುಲಗಳು ಇರತಕ್ಕಂಥ ಒಂದು ಸೂಕ್ಷ್ಮ ಪರಿಸರ ಪ್ರದೇಶ. ಇಂಥ ಪರಿಸರ ಪ್ರದೇಶದಲ್ಲಿ ಗಣಿಗಾರಿಕೆ ಮಾಡೋದಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥದ್ದನ್ನು ಎಲ್ಲ ಪರಿಸರವಾದಿಗಳು ಮತ್ತು ಸಾರ್ವಜನಿಕರು ಒಕ್ಕೊರಲಿಂದ ನಾವು ಖಂಡಿಸ್ತೇವೆ. ಸುಮಾರು 477.85 ಹೆಕ್ಟೇರ್ ಪ್ರದೇಶದಲ್ಲಿ ಗಣಿಗಾರಿಕೆಯನ್ನು ಮಾಡೋದಕ್ಕೆ ಒಂದು ಅವಕಾಶವನ್ನು ಸನ್ಮಾನ್ಯ ಕುಮಾರಸ್ವಾಮಿಯವರು ಮಾಡಿಕೊಟ್ಟಿದ್ದಾರೆ. ಈ ಪ್ರದೇಶದಲ್ಲಿ ಇರ್ತಕ್ಕಂಥ ಜೀವಜಲ ಸಂಪತ್ತು, ಅರಣ್ಯ ಸಂಪತ್ತು ಮತ್ತು ಜೀವ ಸಂಕುಲಗಳು ನಾಶ ಆಗ್ತವೆ. ಇಲ್ಲಿ ಗಣಿಗಾರಿಕೆ ಮಾಡೋದಕ್ಕೆ ಅವಕಾಶ ಕೊಡೋದು ಬೇಡ ಅಂಥೇಳಿ ಅಲ್ಲಿಯ ಬಳ್ಳಾರಿ ಜಿಲ್ಲೆಯ ಅರಣ್ಯ ಸಂರಕ್ಷಣಾ ಅಧಿಕಾರಿಗಳು ಮತ್ತು ಅಲ್ಲಿರ್ತಕ್ಕಂಥ ಎಲ್ಲ ಅಧಿಕಾರಿಗಳು ಕೂಡ ಶಿಫಾರಸನ್ನು ಮಾಡಿದ್ದಾರೆ. ಮತ್ತು ಅದಕ್ಕೆ ಕೂಡ ಅವಕಾಶ ನೀಡಬಾರ್ದು ಅಂತ ಕೂಡ ಒಂದು ಇದನ್ನು ಕೂಡ ವರದಿಯನ್ನು ಕೂಡ ಕಳಿಸ್ಕೊಟ್ಟಿದ್ದಾರೆ. ಇಷ್ಟೆಲ್ಲ ಇದ್ದರೂ ಕೂಡ ಸನ್ಮಾನ್ಯ ಕುಮಾರಸ್ವಾಮಿಯವರು ಕೂಡ 2018ರಲ್ಲಿ ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಈ ಪ್ರದೇಶದಲ್ಲಿ ಗಣಿಗಾರಿಕೆ ಮಾಡೋದಕ್ಕೆ ನಾನು ಬಿಡೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಇದೆಲ್ಲ ಹೇಳಿದ ನಂತರವೂ ಕೂಡ ಇಲ್ಲಿ ಗಣಿಗಾರಿಕೆಯನ್ನು ಮಾಡೋದಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥದ್ದು ಅವರ ಒಂದು ಡಬಲ್ ಸ್ಟ್ಯಾಂಡರ್ಡ್ ತೋರಿಸ್ತದೆ. ಇದು ಸರಿಯಲ್ಲ. ಇದು ನೀವೇನಾದರೂ ಇದನ್ನು ಹಿಂಪಡೆಯದಿದ್ದರೆ ನಾವು ಪರಿಸರವಾದಿಗಳು ನಾವುಗಳು ಕೂಡ ಮುಂದಿನ ದಿನಗಳಲ್ಲಿ ಹೋರಾಟವನ್ನು ಮಾಡಬೇಕಾಗ್ತದೆ ಮತ್ತು ಘನ ನ್ಯಾಯಾಲಯಕ್ಕೂ ಕೂಡ ಇದನ್ನು ನಾವು ತೆಗೆದುಕೊಂಡು ಹೋಗಬೇಕಾಗ್ತದೆ. ನೀವು ಇದನ್ನು ಹೇಳ್ತೀರಿ, ಒಂದು ಕಡೆ ಹೇಳ್ತೀರಿ ಉದ್ಯೋಗ ಸೃಷ್ಟಿಗೋಸ್ಕರ ನಾವು ಇದನ್ನು ಮಾಡ್ತಾಯಿದ್ದೀವಿ ಅಂತ ಹೇಳ್ತೀರಿ. ನೀವು ಉದ್ಯೋಗ ಸೃಷ್ಟಿ ಮಾಡೋದಾದರೆ ಭದ್ರಾವತಿ ಐರನ್ ಕಾರ್ಖಾನೆ ಮುಚ್ಚೋಗಿ ಹಲವಾರು ವರ್ಷಗಳಾಗಿದೆ. ಅದನ್ನು ಪುನರಾರಂಭ ಮಾಡಿ, ಹೆಚ್ಚು ಖರ್ಚು ಇಲ್ಲದೆ ಇದು ಮಾಡಬೇಕಾಗ್ತದೆ, ಪುನರಾರಂಭ ಮಾಡ್ಬೋದು. ಮತ್ತು ನಿಂತು ಹೋಗಿರ್ತಕ್ಕಂಥ ಸೇಲಂ ಉಕ್ಕು ಕಾರ್ಖಾನೆಯನ್ನು ಪುನರಾರಂಭ ಮಾಡಿ. ದೇಶದಾದ್ಯಂತ ಹಲವಾರು ಕೈಗಾರಿಕೆಗಳು ಮುಚ್ಚೋಗಿವೆ, ಅವನ್ನೆಲ್ಲ ಪುನರಾರಂಭ ಮಾಡಿ. ಒಂದು ಕಡೆ ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯನವರು ಹೇಳ್ತಾರೆ, ಎಲ್ಲ ಮೊನ್ನೆ ಮುಕ್ತ ವಿಶ್ವವಿದ್ಯಾನಿಲಯ ಇದರಲ್ಲಿ ಉದ್ಘಾಟನೆ ಮಾಡ್ತಾ ಹೇಳ್ತಾರೆ, ಎಲ್ಲರೂ ದಯಮಾಡಿ 2 ಸಸಿಗಳು ನೆಡ್ರಪ್ಪ, ಪರಿಸರ ಉಳಿಸಿ ಅಂತ. ನೀವು ನೋಡಿದ್ರೆ ನಾವು 99,000 ಮರಗಳನ್ನು ಒಂದೇ ಸಲ ಕಡಿಯೋದಿಲ್ಲ. ಗಣಿಗಾರಿಕೆ ನಡೀತಕ್ಕಂಥ ಪ್ರದೇಶದಲ್ಲಿ ಹಂತವಾಗಿ ಅದನ್ನು ನಾವು ಹನನ ಮಾಡ್ತೀವಿ, ಕಡಿತೀವಿ ಅಂತಕ್ಕಂಥ ಮಾತನ್ನು ಹೇಳ್ತೀರಿ. ಎಲ್ಲಾದರೂ ಉಂಟಾ? ಗೋಷ್ಠಿಯಲ್ಲಿ ನಗರಸಭೆ ಸದಸ್ಯ ಶ್ರೀಧರ್, ಕಾಂಗ್ರೆಸ್ ಮುಖಂಡ ಶಿವಣ್ಣ, ನಾಗರತ್ನ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಜೂನ್ 20ರಂದು ಬೆಳಿಗ್ಗೆ 9 ಗಂಟೆಯಿಂದ 4 ಗಂಟೆಯವರೆಗೆ ಕೆಆರ್ಪೇಟೆ ತಾಲೂಕಿನ ಬೂಕನಕೆರೆ ಹೋಬಳಿಯ ವಿಠಲಾಪುರ ಗ್ರಾಮದ ಶಾಲಾ ಆವರಣದಲ್ಲಿ ದಿವಂಗತ ವಿಡಿ ದೇವೇಗೌಡರ ತೃತೀಯ ವರ್ಷದ ಪುಣ್ಯ ಸ್ಮರಣೆಯ ಅಂಗವಾಗಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಲಾಗಿದೆ ಎಂದು ಎಂಡಿಸಿಸಿ ಬ್ಯಾಂಕ್ ಮಾಜಿ ಅಧ್ಯಕ್ಷ ವಿಡಿ ಹರೀಶ್ ತಿಳಿಸಿದರು. ಇದೇ ತಿಂಗಳು 26ನೇ ತಾರೀಕು ಗುರುವಾರ ಬೆಳಿಗ್ಗೆ 9 ಗಂಟೆಯಿಂದ 4 ಗಂಟೆಯವರೆಗೆ ಕೆಆರ್ಪೇಟೆ ತಾಲೂಕಿನ ಬೂಕನಕೆರೆ ಹೋಬಳಿ ವಿಠಲಾಪುರ ಗ್ರಾಮದ ಶಾಲಾ ಆವರಣದಲ್ಲಿ ದಿವಂಗತ ವಿಡಿ ದೇವೇಗೌಡರ ತೃತೀಯ ವರ್ಷದ ಪುಣ್ಯಸ್ಮರಣೆ ಅಂಗವಾಗಿ ಆದಿಚುಂಚನಗಿರಿ ವೈದ್ಯಕೀಯ ಮಹಾವಿದ್ಯಾಲಯ, ಆದಿಚುಂಚನಗಿರಿ ಆಸ್ಪತ್ರೆಯ ಸಹಯೋಗದೊಂದಿಗೆ ಶ್ರೀ 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 ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ಕೃಪಾಶೀರ್ವಾದಗಳೊಂದಿಗೆ ನುರಿತ ತಜ್ಞ ವೈದ್ಯರಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಲಾಗಿದೆ. ಆದ್ದರಿಂದ ತಾಲೂಕಿನ ಎಲ್ಲ ಜನತೆ ಶಿಬಿರದ ಸದುಪಯೋಗ ಪಡಿಸಿಕೊಂಡು ಆರೋಗ್ಯವನ್ನು ಕಾಪಾಡಿಕೊಂಡು ಸಮಾಜದಲ್ಲಿ ನೆಮ್ಮದಿ ಬದುಕನ್ನು ಕಂಡುಕೊಂಡು ಜೀವನ ಮಾಡುವಂತೆ ಎಂಡಿಸಿಸಿ ಬ್ಯಾಂಕ್ ಮಾಜಿ ಅಧ್ಯಕ್ಷ ಹಾಗೂ ದಿವಂಗತ ವಿಡಿ ದೇವೇಗೌಡರ ಸುಪುತ್ರ ವಿಡಿ ಹರೀಶ್ ಮನವಿ ಮಾಡಿದರು. ಉಚಿತ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ದೊರೆಯುವ ಸೌಲಭ್ಯಗಳಾದ ವೈದ್ಯಕೀಯ ಪರೀಕ್ಷೆ, ರಕ್ತ ಪರೀಕ್ಷೆ, ಎಕೋ ಹಾಗೂ ಇಸಿಜಿ ಲಭ್ಯವಿದೆ. ಶಿಬಿರದಲ್ಲಿ ಭಾಗವಹಿಸುವ ವೈದ್ಯರು ಹೃದ್ರೋಗ ತಜ್ಞರು, ನರರೋಗ ತಜ್ಞರು, ಮೂತ್ರಪಿಂಡ ತಜ್ಞರು, ಮಧುಮೇಹ ತಜ್ಞರು, ಪಿತ್ತ ಜನಕಾಂಗ ತಜ್ಞರು, ವೈದ್ಯಕೀಯ ತಜ್ಞರು, ಶಸ್ತ್ರಚಿಕಿತ್ಸಾ ತಜ್ಞರು, ಗರ್ಭಿಣಿ ಹಾಗೂ ಸ್ತ್ರೀ ರೋಗ ತಜ್ಞರು, ದಂತವೈದ್ಯ ತಜ್ಞರು, ಕ್ಯಾನ್ಸರ್ ತಪಾಸಣಾ ತಜ್ಞರು, ಕಿವಿ ಮೂಗು ಗಂಟಲು ತಜ್ಞರು, ಮಕ್ಕಳ ತಜ್ಞರು, ಚರ್ಮರೋಗ ತಜ್ಞರು, ಕಣ್ಣಿನ ತಜ್ಞರು, ಮಾನಸಿಕ ರೋಗ ತಜ್ಞರು ಭಾಗವಹಿಸುತ್ತಾರೆ. ಸಾರ್ವಜನಿಕರು ಶಿಬಿರದ ಉಪಯೋಗವನ್ನು ಪಡೆದುಕೊಳ್ಳುವಂತೆ ವಿಡಿ ಹರೀಶ್ ಹಾಗೂ ವಿಡಿ ಮೋಹನ್ ಸಲಹೆ ನೀಡಿದರು. 20ನೇ ತಾರೀಕು ಗುರುವಾರ ಬೂಕನಕೆರೆ ಹೋಬಳಿ ವಿಠಲಾಪುರ ಗ್ರಾಮದಲ್ಲಿ ನಮ್ಮ ತಂದೆಯವರಂಥ ದಿವಂಗತ ವಿಡಿ ದೇವೇಗೌಡರು, ನಿವೃತ್ತ ಕಾರ್ಯದರ್ಶಿ TAPCMS ಇವರ ತೃತೀಯ ವರ್ಷದ ಪುಣ್ಯಸ್ಮರಣೆ ಅಂಗವಾಗಿ ಆದಿಚುಂಚನಗಿರಿ ಹಾಸ್ಪಿಟ್ಲು, ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯ ಸಹಯೋಗದಲ್ಲಿ ವಿಠಲಾಪುರ ಗ್ರಾಮದಲ್ಲಿ ಒಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು, ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಾಡು ಮಾಡಿದ್ದೀವಿ. ದಯಮಾಡಿ ಎಲ್ಲ ನಾಗರಿಕರು
ಈ ಆರೋಗ್ಯ ತಪಾಸಣಾ ಶಿಬಿರದ ಸೌಲಭ್ಯವನ್ನು ಉಪಯೋಗಿಸ್ಕೊಳ್ಬೇಕಾಗಿ ಈ ಮೂಲಕ ನಾನು ಇಡೀ ಬೂಕನಕೆರೆ ಹೋಬಳಿ ಹಾಗೂ ಸುತ್ತಮುತ್ತ ಅಕ್ಕಿಯಬಾಳ ಹೋಬಳಿ, ಆಲಂಬಾಡಿ ಕಾವಲು ಪಂಚಾಯತಿ, ಸೋಮನಹಳ್ಳಿ ಪಂಚಾಯತಿ ಹಾಗೂ ಕಸ್ಬಾ ಹೋಬಳಿಯ ನಮಗೆ ಹತ್ತಿರ ಆಗುವಂಥ ಎಲ್ಲ ಗ್ರಾಮಗಳ ನಾಗರಿಕರು ಬಂದು ಈ ಉಚಿತ ಆರೋಗ್ಯ ತಪಾಸಣಾ ಕೇಂದ್ರದ ಸೌಲಭ್ಯವನ್ನು ಉಪಯೋಗಿಸಿಕೊಳ್ಬೇಕಾಗಿ ಈ ಮೂಲಕ ಕೋರ್ಕೊಳ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ಸಮಾಜ ಸೇವಕ RTO ಸಂಘದ ರಾಜ್ಯಾಧ್ಯಕ್ಷರಾದ ಮಲ್ಲಿಕಾರ್ಜುನ್, ಶಿಕ್ಷಕ ದೇವರಾಜು, ಸಾಗರ್, ವೆಂಕಟೇಶ್, ಗಂಜಿಗೆರೆ ಮಹೇಶ್ ಸೇರಿದಂತೆ ಇತರರು ಹಾಜರಿದ್ದರು. ಮದ್ದೂರು ಪಟ್ಟಣದ ಸರ್ಕಾರಿ ನೌಕರರ ಭವನದಲ್ಲಿ ಆಯೋಜನೆ ಮಾಡಿದ ನೂತನ ದಕ್ಷಿಣ ಶಿಕ್ಷಕರ ಕ್ಷೇತ್ರದ ವಿಧಾನ ಪರಿಷತ್ ಸದಸ್ಯರಾದ ಕೆ ವಿವೇಕಾನಂದರ ಅಭಿನಂದನಾ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ದಯಮಾಡಿ ಕುಳಿತುಕೊಳ್ಳಿ ಸರ್. ನೀವು ವೇದಿಕೆಯಲ್ಲಿ ಇರೋರು ಬಿಟ್ಟು ಉಳಿದವರು ಕುಳಿತುಕೊಳ್ಳಿ ದಯಮಾಡಿ. ಸಾಕು ಸಾಕು ಕೆಳಗೆ ಗೊತ್ತದಲ್ಲ. ಕೂತ್ಕೋ. ಬಳಿಕ ಮಾತನಾಡಿದ ನೂತನ ವಿಧಾನ ಪರಿಷತ್ ಸದಸ್ಯ ವಿವೇಕಾನಂದ, ಗುರುಗಳ ಸೇವೆ ಮಾಡುವ ಅವಕಾಶವನ್ನು ನನಗೆ ಒದಗಿಸಿಕೊಟ್ಟಿದ್ದೀರಿ. ನನ್ನನ್ನು ಮೊದಲ ಪ್ರಾಶಸ್ತ್ಯದ ಮತದಲ್ಲೇ ಆಯ್ಕೆ ಮಾಡಿ ಹೊಸ ಇತಿಹಾಸವನ್ನು ನಿರ್ಮಿಸಿದ್ದೀರಿ. ನಿಮ್ಮೆಲ್ಲರ ಸೇವೆಯನ್ನು ಪ್ರಾಮಾಣಿಕವಾಗಿ ಮಾಡುತ್ತೇನೆ. ಸತತ 4 ಬಾರಿ ವಿಧಾನ ಪರಿಷತ್ ಸದಸ್ಯರಾಗಿ ಈ ಹಿಂದೆ ಇದ್ದ ಅಭ್ಯರ್ಥಿ ಮಾಡದ ಕೆಲಸವನ್ನು ನಾನು 6 ವರ್ಷದಲ್ಲಿ ಮಾಡುತ್ತೇನೆ. ನಿಮ್ಮೆಲ್ಲರ ಸಲಹೆ ಸಹಕಾರ ಪಡೆದು ಮೇಲ್ಮನೆಯಲ್ಲಿ ನಿಮ್ಮೆಲ್ಲರ ಪರವಾಗಿ ಹೋರಾಟ ಮಾಡುತ್ತೇನೆ. ನನಗೆ ಬರುವ ವೇತನವನ್ನು ಶಿಕ್ಷಕರ ಕ್ಷೇಮಾಭಿವೃದ್ಧಿಗೆ ಮೀಸಲಿಡುತ್ತೇನೆ ಎಂದರು. ನಾಯಕರಾದ ಕುಮಾರಣ್ಣವರಿಗೆ ಹೊಳ್ತಾ ಇದ್ದಾರೆ. ನಮ್ಮ ಮಾಜಿ ಶಾಸಕರು ತಮ್ಮಣ್ಣ ಸಾಹೇಬರು ಪರ್ಮಿಷನ್ನಿಂದ ನಾನು ಬಂದಿದ್ದೀನಿ. ನಾಳೆ ಪ್ರೋಗ್ರಾಮ್ ನಾಳೆ ಇತ್ತು, ಅದು ಇಂದು ದಿನವೇ ಇವತ್ತಾಗಿತ್ತು. ಇಂದು ದಿನವೇ ಈಗ ನಮ್ಮ ಸ್ವಾಮಿ ಸರ್ ಹೇಳಿದ್ರು, ಎಲ್ಲ ಅಪಪ್ರಚಾರ ಮಾಡೋರು ಇವನು ಓದಿಲ್ಲ, ಇವನು ಕೆಲಸ ಮಾಡ್ತಾನೆ ಇಲ್ವೋ ಅಂತ ಕಾಂಗ್ರೆಸ್ ಅವರು ಟೀಕೆ ಟಿಪ್ಪಣಿ ಎಲ್ಲ ಮಾಡಿದ್ದಾರೆ. ನಾನು ಕೆಲಸ ಮಾಡಿ ತೋರಿಸ್ತೀನಿ, ಮಾತಾಡೋಣಲ್ಲ. ಹಲೋ, ನನಗೂ ಅನುಭವ ಇದೆ. ನಾನು ಜಂಗಲ್ ಆರ್ಟ್ ಚೇರ್ಮನ್ ಆಗಿದ್ದೆ. ನನ್ನ ಅಂಡರಲ್ಲಿ 2 DC ಕೆಲಸ ಮಾಡವ್ರೆ. ನೋಡಿ, ನಾನು 6 ವರ್ಷದಲ್ಲಿ ನಿಮ್ಮ ಕೆಲಸನ ನಾನು ಹೆಂಗೆ ಮಾಡ್ತೀನಿ. ಈಗ 6 ವರ್ಷ, ಅವ್ರು 24 ವರ್ಷ MLC ಆಗಿದ್ರಲ್ಲ, ಪಟ್ಟಿ ಮಾಡಿ ಅವರು ಏನು ಕೆಲಸ ಮಾಡವ್ರೆ ಅಂತ. 6 ವರ್ಷ ಕಾಲಾವಕಾಶ ಕೊಟ್ಟಿದ್ದೀರಲ್ವ ನೀವು. ನಾನು ಕೆಲಸ ಮಾಡಿ ತೋರಿಸ್ತೀನಿ ನಿಮಗೆ. ಆದರೆ ನಾನು ಮಾತು ಹೇಳೋಕ್ಕೆ ಇಚ್ಛೆ ಪಡ್ತೀನಿ ಈ ಸಭೆಯಲ್ಲಿ. 24 ವರ್ಷದಿಂದ ಒಬ್ಬರೇ ಗೆದ್ಕ ಬಂದವರೇ. ರಾಜಕಾರಣ ನೀರಾಗಬಾರ್ದು, ನೀರು ನಿಂತರೆ ಕೊಳಿತದೆ ಅಂತ ನಿಮಗೆಲ್ಲ ಗೊತ್ತಿದೆ. ಹರಿಯೋ ಗಂಗೆ ಆಗಬೇಕೆ ಹೊರತು ನೀರಾಗಬಾರ್ದು. ನೀವು ನನಗೆ ವಿಶ್ವಾಸ ಕೊಟ್ಟು, ನಾನು ತುಂಬ ಹೃದಯದಿಂದ ಹೇಳ್ತೀನಿ, ನಾನು ನಿಮ್ಮ ಪಾದಕ್ಕೆ ನಮಸ್ಕಾರ ಮಾಡ್ಕೊತೀನಿ. ಫಸ್ಟಾಗಿ ಯಾಕೆ ಹೇಳ್ತೀನಿ ಮಾತಾ ಅಂದರೆ, ನಾನೊಂದು ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲೂ ಗೆದ್ದಿಲ್ಲ. ನೀವೆಲ್ಲ ನನ್ನ ಫಸ್ಟ್ ಪ್ರಿಫರೆನ್ಸಲ್ಲೇ 4622 ಮತದಾನ ಗೆಲ್ಲಿಸಿದ್ದೀರಿ. ಈ ವೇಳೆ ಶಿಕ್ಷಕರಾದ ಶಿವರಾಮು, ಬಸವಗೌಡ, ಸುರೇಶ್, ಶಿವಣ್ಣ ಸೇರಿದಂತೆ ಇತರರು ಹಾಜರಿದ್ದರು. ವಿಶ್ವ ಕರಾಟೆ ದಿನಾಚರಣೆಯ ಪ್ರಯುಕ್ತ ಮಂಡ್ಯ ಜಿಲ್ಲಾ ಬಾಲಭವನದಲ್ಲಿ ಕರಾಟೆ ಹಾಗೂ ಕುಬುಡೋ ಆಯುಧಗಳ ತರಬೇತಿ ಶಿಬಿರ ಹಾಗೂ ಪ್ರತಿಭಾವಂತ ಕರಾಟೆ ವಿದ್ಯಾರ್ಥಿಗಳಿಗೆ ಅಭಿನಂದನಾ ಕಾರ್ಯಕ್ರಮ ನಡೆಯಿತು. ಗೋಜುರಿಯೋ ಕರಾಟೆ ಡೋ ಅಕಾಡೆಮಿ ಇಂಡಿಯಾ ಹಾಗೂ ವಿಷ್ಣು ಲಯನ್ಸ್ ಮಾರ್ಷಲ್ ಆರ್ಟ್ಸ್ ಅಸೋಸಿಯೇಷನ್ ವತಿಯಿಂದ ತರಬೇತಿ ಹಾಗೂ ಅಭಿನಂದನಾ ಸಮಾರಂಭವನ್ನು ಏರ್ಪಡಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ದೊಣ್ಣೆವರಸೆ, ಸಂಚಾಕು, ಟರ್ನಿಂಗ್ ಹಾಗೂ ಆತ್ಮರಕ್ಷಣಾ ಕಲೆಗಳ ತಂತ್ರಗಳನ್ನು ವಿದ್ಯಾರ್ಥಿಗಳಿಗೆ ಹಿರಿಯ ಕರಾಟೆ ತರಬೇತುದಾರರಿಂದ ತರಬೇತಿ ನೀಡಲಾಯಿತು. ಇದೇ ಸಂದರ್ಭದಲ್ಲಿ ರಾಷ್ಟ್ರಮಟ್ಟದ ಕರಾಟೆ ಸ್ಪರ್ಧೆಯಲ್ಲಿ ಭಾಗವಹಿಸಿ ಪದಕ ಗಳಿಸಿದ ವಿದ್ಯಾರ್ಥಿಗಳನ್ನು ಅಭಿನಂದಿಸಲಾಯಿತು. ಶಿಬಿರದಲ್ಲಿ ಎಲ್ಲ ವಯಸ್ಸಿನ ವಿದ್ಯಾರ್ಥಿಗಳು ಭಾಗವಹಿಸಿ ಶ್ರದ್ಧೆಯಿಂದ ದೊಣ್ಣೆವರಸೆಯ ವಿವಿಧ ಪಟ್ಟುಗಳನ್ನು ಕಲಿತರು. ಇದೇ ಮೊದಲ ಬಾರಿಗೆ ಮಂಡ್ಯದಲ್ಲಿ ಆಯುಧಗಳ ತರಬೇತಿಯನ್ನು ಆಯೋಜಿಸಿದ್ದಕ್ಕೆ ಪೋಷಕರು ಸಂತಸ ವ್ಯಕ್ತಪಡಿಸಿದರು. ಕಾರ್ಯಕ್ರಮದಲ್ಲಿ 10ನೇ ತರಗತಿಯಲ್ಲಿ 93% ಅಂಕಗಳನ್ನು ತೆಗೆದುಕೊಂಡು ಉತ್ತೀರ್ಣರಾದ ಕುಮಾರಿ ಹಂಸಪ್ರಿಯಾ ಆರ್ ಅವರನ್ನು ಅಭಿನಂದಿಸಲಾಯಿತು.
ಹಾಗೆ 2023-24ನೇ ಸಾಲಿನ ಸಾರ್ವಜನಿಕ ಶಿಕ್ಷಣ ಇಲಾಖೆ ವತಿಯಿಂದ ಶಿವಮೊಗ್ಗದಲ್ಲಿ ನಡೆದ ರಾಜ್ಯ ಮಟ್ಟದ ಕರಾಟೆ ಪಂದ್ಯಾವಳಿಯಲ್ಲಿ ಭಾಗವಹಿಸಿದ ವಿಷ್ಣು ಮೊದಲಿಯಾರ್ 25 ಕೆಜಿ ವಿಭಾಗ, ಹರ್ಷ ಎಂ ಗೌಡ 40 ಕೆಜಿ ವಿಭಾಗದಲ್ಲಿ ಮಂಡ್ಯ ಜಿಲ್ಲೆಯ ವತಿಯಿಂದ ಭಾಗವಹಿಸಿದ್ದರು. ಈ ವಿದ್ಯಾರ್ಥಿಗಳನ್ನು ಸಹ ಈ ಸಂದರ್ಭದಲ್ಲಿ ಅಭಿನಂದಿಸಲಾಯಿತು. ಕಾರ್ಯಕ್ರಮದಲ್ಲಿ ಅಭಿನಂದಿತ ವಿದ್ಯಾರ್ಥಿಗಳು ಹಾಗೂ ಪೋಷಕರು, ಸಂಸ್ಥೆಯ ಅಧ್ಯಕ್ಷರಾದ ಲೋಕೇಶ್ ಮೊದಲಿಯಾರ್, ಸಚಿನ್ ಕುಮಾರ್ ಇತರರು ಭಾಗವಹಿಸಿದರು. ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಕೇಂದ್ರದ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಅಧಿಕಾರಿಗಳ ಸಭೆ ನಡೆಸಿ ಹಲವು ಸಲಹೆ ಸೂಚನೆಗಳನ್ನು ನೀಡಿದರು. ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಅಧಿಕಾರಿಗಳ ಸಭೆ ನಡೆಸಿದ ಕುಮಾರಸ್ವಾಮಿ, ಅನುದಾನ ಸಮರ್ಪಕವಾಗಿ ಬಳಕೆಯಾಗಬೇಕು, ಇಲಾಖೆಗಳಿಗೆ ಸರ್ಕಾರದಿಂದ ಬಿಡುಗಡೆಯಾಗುವ ಹಣ ಸಮರ್ಪಕವಾಗಿ ಹಾಗೂ ಪಾರದರ್ಶಕವಾಗಿ ಬಳಕೆ ಮಾಡಬೇಕು. ಅನುದಾನ ಬಿಡುಗಡೆಯಾಗಿ ಬಳಕೆಯಾಗದಿರುವ ಪ್ರಕರಣಗಳನ್ನು ನಾನು ಮುಖ್ಯಮಂತ್ರಿಯಾಗಿದ್ದ ಸಂದರ್ಭದಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ನೋಡಿದ್ದೇನೆ. ಸಮರ್ಪಕ ಅನುದಾನದ ಬಳಕೆ ಕೂಡ ಜಿಲ್ಲೆಯ ಅಭಿವೃದ್ಧಿಯ ಸಂಕೇತ ಅಂತ ಅವರು ಹೇಳಿದರು. ಸಭೆಯಲ್ಲಿ ಜಿಲ್ಲಾ ಪಂಚಾಯತ್ ಸಿಇಒ ಶೇಖ್ ತನ್ವೀರ್ ಆಸಿಫ್, ಕೇರ್ಪೇಟೆ ಶಾಸಕರಾದ ಎಸ್.ಟಿ. ಮಂಜು, ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದ ಜಿ.ಟಿ. ದೇವೇಗೌಡ, ಎಸ್.ಪಿ. ಯತೀಶ್, ಎಚ್.ಎಲ್. ನಾಗರಾಜು, ಕೃಷ್ಣಯ್ಯ ಸೇರಿದಂತೆ ಇತರರಿದ್ದರು. ಮದ್ದೂರು ಪಟ್ಟಣದ ಲಕ್ಷ್ಮೀ ವೆಂಕಟೇಶ್ವರ ಕಲ್ಯಾಣ ಮಂಟಪದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ವೆಂಕಟರಮಣಗೌಡ ಅವರ ಸೋಲಿನ ಬಗ್ಗೆ ಆತ್ಮಾವಲೋಕನ ಸಭೆ ಶಾಸಕ ಕದಲೂರು ಉದಯ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಮದ್ದೂರು ಪಟ್ಟಣದ ಲಕ್ಷ್ಮೀ ವೆಂಕಟೇಶ್ವರ ಕಲ್ಯಾಣ ಮಂಟಪದಲ್ಲಿ ಲೋಕಸಭಾ ಚುನಾವಣೆಯ ಆತ್ಮಾವಲೋಕನ ಸಭೆಯಲ್ಲಿ ಮಾತನಾಡಿದ ಶಾಸಕರಾದ ಕದಲೂರು ಉದಯರವರು, ಚುನಾವಣೆ ಎಂದ ಮೇಲೆ ಸೋಲು ಗೆಲುವು ಇದ್ದೇ ಇರುತ್ತದೆ. ಇನ್ನು 4 ವರ್ಷ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಶಾಸಕರು ಇರುತ್ತಾರೆ ಹಾಗೂ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವಿರುತ್ತದೆ ಎಂದವರು ಈ ಸೋಲಿಗೆ ಮುಂದಿನ ಚುನಾವಣೆಗಳಲ್ಲಿ ಉತ್ತರ ನೀಡಬೇಕಾಗಿದೆ ಎಂದರು. ಮಂಡ್ಯ ಜಿಲ್ಲೆಯಲ್ಲಿ ಶಂಕರೇಗೌಡ, ಎಸ್.ಎಂ. ಕೃಷ್ಣ, ಅಂಬರೀಶ್ ಸೇರಿದಂತೆ ಹಲವಾರು ದೊಡ್ಡ ವ್ಯಕ್ತಿಗಳು ಗೆಲುವು ಹಾಗೂ ಸೋಲನ್ನು ಕಂಡಿದ್ದಾರೆ. ಆದ್ದರಿಂದ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯು ಸುತ್ತಿರುವುದಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರು ಯಾರೂ ಎದೆಗುಂದಬೇಕಾಗಿಲ್ಲ ಅಂತ ಹೇಳಿದರು. ಜೊತೆಗೆ ಮೋದಿ ಅಂತ ಏನು ಕುಣಿತಾ ಇದ್ರು ಬಹಳಷ್ಟು ಜನ, ಎಲ್ಲ ಇತ್ತೀಚೆಗಷ್ಟೇ ನಮ್ಮ ಕಡೆ ಮೋದಿ ಎನ್ನುವಂತ ಗಾಳಿ ನಾವು ಕೇಳ್ತಾ ಇದ್ದೀವಿ ಮಾತುಗಳನ್ನ. ಆ ಭಾಗದಲ್ಲಿ ಉತ್ತರ ಭಾರತದಲ್ಲಿ ಸಂಪೂರ್ಣವಾಗಿ ಅವರನ್ನು ತಿರಸ್ಕರಿಸ್ಬಿಟ್ಟವ್ರೆ. ಅಯೋಧ್ಯೆ ನಾವು ಚುನಾವಣೆಯಲ್ಲಿ ಗೆಲ್ಲಬೇಕು ಅಂತ ಅವರು ರಾಮಂದ್ರ ತರಾತುರಿ ಓಪನ್ ಮಾಡಿದ್ರು. ಆದ್ರೆ ಆ ಅಯೋಧ್ಯೆಗೆ ಬಿಜೆಪಿ ಅಭ್ಯರ್ಥಿ ಸೋತವರು. ಬಿಜೆಪಿ ಸಂಪೂರ್ಣವಾಗಿ ಇವತ್ತು ಅವರ ಬಹುಮತ ಪಡ್ಕೊಂಡು ಏನು ಅಧಿಕಾರದಲ್ಲಿ ಇಲ್ಲ. ಏನ್ ಚೋಚೋ ಗೌರ್ಮೆಂಟ್ ಇಂದ ಆಗಿದೆ, ಅದು ಎಷ್ಟು ದಿವಸ ಉಳಿತದೋ ಅದನ್ನ ಮುಂದೆ ನೋಡೋಣ. ಆದ್ರೆ ಇಂಥದ್ದೆಲ್ಲ ಹಲವಾರು ಕಾರಣಗಳಲ್ಲಿ ಒಂದ್ ಕಡೆ ನಮ್ಮ ಒಕ್ಕಲಿಗರು, ಲಿಂಗಾಯತರು, ಬ್ರಾಹ್ಮಣರು ಎಲ್ಲ ಸಂಪೂರ್ಣವಾಗಿ ಒಂದ್ ಸೈಡು ಮತವನ್ನ ಈ ನಮ್ಮ ಮಂಡ್ಯ ಜಿಲ್ಲೆ ಮಾತ್ರ ಅಲ್ಲ ಸೋತಿದ್ದು, ಅವೇರ್ನೆಸ್ ಕ್ರಾಂತಿ ಎಲ್ಲವೂ ಕೂಡ ಸೋತಿದೆ. ಒಂದು ಆ ಕಾರಣಕ್ಕಾಗಿ ಮಂಡ್ಯ ಜಿಲ್ಲೆ ಮಾತ್ರ ನೀರು ಕೊಡಲಿಲ್ಲ ಅಂತ ಸೋಲು ನಾವು ಅಂತ ಹೇಳಿರ್ತೀವಿ. ಪಕ್ಕದಲ್ಲಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಯಾಕೆ ಸೋಲಾಯಿತು? ಇಡೀ ದೇಶದಲ್ಲಿ ಒಬ್ಬ ಅತ್ಯುತ್ತಮವಾದ ಕೆಲಸಗಾರ, ಆ ಒಂದು MP ಸ್ಥಾನಕ್ಕೆ ಬೇಕಾದಂತ ತಿಳುವಳಿಕೆ ಅತಿ ಹೆಚ್ಚು ತಿಳ್ಕೊಂಡಿರುವಂತವರು ಏಕೈಕ ಸಂಸದರಾಗಿದ್ದವರು ಡಿ.ಕೆ. ಸುರೇಶ್. ಮಂಡ್ಯದಲ್ಲಿ ಯಾವ ರೀತಿ ಸೋಲಿಸಿದರೆ ಅದೇ ರೀತಿ ಅಲ್ಲೂ ಕೂಡ ಸೋಲಿಸಿದ್ದಾರೆ. ಆದ್ರೆ ಅದ್ರ ಪಶ್ಚಾತ್ತಾಪ ಬಹಳಷ್ಟು ದೂರ ಹೋಗ್ಬೇಕಾಗಿಲ್ಲ. ಕೇವಲ 6 ತಿಂಗಳಲ್ಲಿ ಜನ ಪಶ್ಚಾತ್ತಾಪ ಪಡುವಂತ ಕಾಲ ಬರುತ್ತದೆ. ಇದು ಬೇರೆ ಬೇರೆ ಹಾಗೆಯಲ್ಲಿ ಚುನಾವಣೆ ಸೋತಿದ್ದಾರೆ. ನಾನು ಯಾರನ್ನೂ ಕೂಡ ನಮ್ಮಲ್ಲಿ ಸೋತಿದ್ದಕ್ಕೆ ನೀವು ಯಾರನ್ನೂ ಕೂಡ ನಾವು ಕಾರಣಕರ್ತರು ಮಾಡೋಣ. ಯಾಕೆಂದ್ರೆ ನಮ್ಮಲ್ಲಿ ಒಂದೇ ಕಡೆ ಸೋತಿದ್ರೆ ನಮ್ಮಲ್ಲಿ ಇಲ್ಲಿ 4 ವರ್ಷ ನಾನು ಶಾಸಕರಾಗಿರ್ತೀನಿ, 4 ವರ್ಷ ನಮ್ಮ ಸರ್ಕಾರ ಇರ್ತದೆ. ಏನ್ ಮಾಡ್ಬೇಕಾಗುತ್ತೆ ಈ ರಾಜ್ಯದಲ್ಲಿ ನಾವು ಮಾಡ್ಲಿಕ್ಕೆ ಸಾಧ್ಯ, ಅವ್ರೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರದ್ದೇನು ಬೆಳೆಗಳು ಬೆಳೆಯಲ್ಲ. ಇಷ್ಟು ದಿವಸ ನಮ್ಮ ಕಾರ್ಯಕರ್ತರು ನಮ್ಗೆ ದೂರ ಹೇಳಿದ್ರೆ ನಾನು ಹೆಚ್ಚು ಕಿವಿಗೆ ಹಾಕೋತಿಲ್ಲ. ಯಾಕೆಂದ್ರೆ ಬೇಸರ ಮುಗಿಸ್ಬಾರ್ದು. ಹಳ್ಳಿಗಳಲ್ಲಿ ಪಾರ್ಟಿ ಅಧಿಕಾರದಲ್ಲಿದ್ದರಿಂದ ನಮ್ಮವ್ರಿಗೆ ಹೆಚ್ಚು ನಾವು ಬೆಂಬಲವನ್ನ ಕೊಟ್ಟು ಅವ್ರನ್ನ ಕೇವಲ ಕಾಣೋದು, ಅವ್ರ ಮೇಲೆ ದಬ್ಬಾಳಿಕೆ ಅಂತ ಕೆಲಸ ಆಗ್ಬಾರ್ದು ಅಂತ ನಾನು ಇವತ್ತು ಹೆಚ್ಚು ಒತ್ತನ್ನ ಅಂತ ವಿಚಾರಗಳಿಗೆ ಕೊಟ್ಟಿಲ್ಲ ಇವತ್ತವರೆಗೂ. ಇದು ಇರುವಂತ ಸತ್ಯ. ಆದ್ರೆ ಕೆಲವೊಂದು ಪಾಠಗಳನ್ನ ನಾನು ಕೂಡ ಈಗ ಕಲ್ತಿದ್ದೀನಿ. ಮುಂದೆ ಏನ್ ಮಾಡಬೇಕು, ಯಾವ ರೀತಿ ನಡ್ಕೋಬೇಕು ಅನ್ನೋದನ್ನು ಕಲ್ತ್ಕೊಂಡಿದ್ದೀನಿ. ಮುಂದೆ ಅದನ್ನ ತೋರಿಸ್ತೀವಿ. ಏನು ಅವ್ರೇನು ದಬ್ಬಾಳಿಕೆಗಳು ಮಾತಾಡ್ತಾರೆ,
ಎಲ್ಲೆಲ್ಲೋ ಅಂದ್ರೆ ಅವ್ರನ್ನ ವಹಿಸ್ಕೊಂಡು ಮಾತಾಡೋದು, ಅದನ್ನ ನೀವು ಸ್ವಲ್ಪ ಕಲಿತ್ಕೋಬೇಕು. ಯಾರೋ ನಮ್ಮ ವಿರುದ್ಧವಾಗಿ ಪಕ್ಷದ ವಿರುದ್ಧ ಒಬ್ಬ ಮಾತಾಡ್ತಾನೆ ಅಂದ್ರೆ ನೀವು ಸೈಲೆಂಟ್ ಆಗಿ ಹೋಗೋದನ್ನ ಬಿಡಬೇಕು, ಅವ್ರಿಗೆ ಉತ್ತರ ಕೊಡೋದನ್ನ ಕಲಿತ್ಕೋಬೇಕಂದ್ರೆ ನಿಮ್ಮ ಹತ್ರ ಮೆಟೀರಿಯಲ್ ಇದೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಜಿಲ್ಲೆಯ ವಿವಿಧೆಡೆ ಬಕ್ರೀದ್ ಹಬ್ಬದ ಸಂಭ್ರಮ. ಮಂಡ್ಯದ ಈದ್ಗಾ ಮೈದಾನದಲ್ಲಿ ಸಾಮೂಹಿಕ ಪ್ರಾರ್ಥನೆ. ರಾಜ್ಯದಲ್ಲಿ ಉತ್ತಮ ಮಳೆ ಬೆಳೆಯಾಗಲಿ ಎಂದು ದೇವರಲ್ಲಿ ಬಿನ್ನಹ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಗೆ ತೀವ್ರ ಖಂಡನೆ. ಬಿಜೆಪಿ ಕಾರ್ಯಕರ್ತರಿಂದ ಪ್ರತಿಭಟನೆ. ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ. ಮುಂದುವರೆದ ಕಾವೇರಿ ಹೋರಾಟ. ಕಾವೇರಿ ವನದ ಬಳಿ ವಿವಿಧ ಸಂಘಟನೆಗಳಿಂದ ಪ್ರತಿಭಟನೆ. ರಾಜ್ಯ ಸರ್ಕಾರದ ವೈಫಲ್ಯಕ್ಕೆ ಕಿಡಿ. ಆದಿಚುಂಚನಗಿರಿ ಮಠಕ್ಕೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಭೇಟಿ. ಮನೆ ದೇವರು ಕಾಲಭೈರವೇಶ್ವರನಿಗೆ ವಿಶೇಷ ಪೂಜೆ. ಇಂಧನ ಬೆಲೆ ಏರಿಕೆಗೆ ಖಂಡನೆ. ಜೂನ್ 20ರಂದು ಪಾರ್ವತಮ್ಮ ಪಿಎನ್ ಜವರಪ್ಪಗೌಡ ಪ್ರಶಸ್ತಿ ಪ್ರದಾನ. ಜೂನ್ 22ಕ್ಕೆ ಹಳ್ಳಿಗಾಡಿನ ರೂವಾರಿ ಕೃತಿ ಲೋಕಾರ್ಪಣೆ. ಮಂಡ್ಯದಲ್ಲಿ ಕರ್ನಾಟಕ ಸಂಘದ ಕಾರ್ಯಾಧ್ಯಕ್ಷ ತಗ್ಗಹಳ್ಳಿ ವೆಂಕಟೇಶ್ ಹೇಳಿಕೆ. ಇದಿಷ್ಟು ಇವತ್ತಿನ ಸುದ್ದಿಗಳು. ಇದು ನಮ್ಮ ಸ್ವರ್ಣ ನ್ಯೂಸ್. ಬಾಂಧವ್ಯಗಳ ಬೆಸುಗೆ ನಮಸ್ಕಾರ. ಸ್ವರ್ಣ, ಇದು ಬಾಂಧವ್ಯಗಳ ಬೆಸುಗೆ